ಇಲಿಯ ಕಥೆ. ಗಣಪತಿ ಹಿಂದೂ ಧರ್ಮದಲ್ಲಿ ವಿಘ್ನವಿನಾಶಕ, ಬುದ್ಧಿಯ ದೇವರು ಮತ್ತು ಶುಭಾರಂಭದ ಸಂಕೇತವಾಗಿ ಪೂಜಿತನಾಗಿರುವ ದೇವರು. ಅವನ ವಾಹನವಾದ ಇಲಿಯೊಂದಿಗಿನ ಸಂಬಂಧವು ಒಂದು ಆಕರ್ಷಕ ಮತ್ತು ಸಾಂಕೇತಿಕ ಕಥೆಯನ್ನು ಹೊಂದಿದೆ. ಈ ಕಥೆಯು ಗಣಪತಿಯ ದೊಡ್ಡ ರೂಪ ಮತ್ತು ಚಿಕ್ಕ ಇಲಿಯ ನಡುವಿನ ವಿಶಿಷ್ಟ ಸಂಯೋಗವನ್ನು ವಿವರಿಸುತ್ತದೆ. ಇದು ಜ್ಞಾನ, ವಿನಮ್ರತೆ ಮತ್ತು ಶಕ್ತಿಯ ಸಮತೋಲನವನ್ನು ಸೂಚಿಸುತ್ತದೆ. ಕಥೆಯ ಆರಂಭ. ಪುರಾಣಗಳ ಪ್ರಕಾರ ಒಮ್ಮೆ ಗಜಮುಖ ಎಂಬ ರಾಕ್ಷಸನೊಬ್ಬ ದೇವತೆಗಳಿಗೆ ಕಾಟ ಕೊಡುತ್ತಿದ್ದ. ಗಜಮುಖನಿಗೆ ಒಂದು ವಿಶಿಷ್ಟ ಶಕ್ತಿ ಇತ್ತು. ಅವನು ತನ್ನ ದೊಡ್ಡ ಶರೀರದಿಂದ ಯಾರನ್ನಾದರೂ ತಿಂದು ಬಿಡಬಹುದಾಗಿತ್ತು. ದೇವತೆಗಳು ಈ ರಾಕ್ಷಸನಿಂದ ತೊಂದರೆಗೀಡಾಗಿ ಶಿವಪಾರ್ವತಿಯರ ಬಳಿಗೆ ಧಾವಂತವಾಗಿ ಸಹಾಯ ಕೇಳಿದರು. ಶಿವನು ತನ್ನ ಪುತ್ರ ಗಣೇಶನಿಗೆ ಈ ರಾಕ್ಷಸನನ್ನು ಸಂಹರಿಸಲು ಆದೇಶಿಸಿದನು. ಗಣೇಶ ತನ್ನ ಬುದ್ಧಿಯಿಂದ ಗಜಮುಖನನ್ನು ಎದುರಿಸಿದನು. ಗಜಮುಖನು ಗಣೇಶನ ದೊಡ್ಡ ರೂಪವನ್ನು ಕಂಡು ನಗಾಡಿದನು. ನೀನು ನನ್ನನ್ನು ಜಯಿಸುವೆಯಾ? ನಾನು ಎಲ್ಲವನ್ನೂ ತಿಂದು ಬಿಡುವೆ ಎಂದು ಕೂಗಿದನು. ಆದರೆ ಗಣೇಶ ತನ್ನ ಶಕ್ತಿಯಿಂದ ಗಜಮುಖನನ್ನು ಸುಲಭವಾಗಿ ಸೋಲಿಸಿದನು. ಗಜಮುಖನನ್ನು ಸಂಹರಿಸದೆ ಗಣೇಶನು ಅವನನ್ನು ಒಂದು ಚಿಕ್ಕ ಇಲಿಯಾಗಿ ಪರಿವರ್ತಿಸಿದನು. ಈ ಇಲಿಯು ಗಣೇಶನಿಗೆ ಶರಣಾಗಿ ತನ್ನ ತಪ್ಪಿಗೆ ಕ್ಷಮೆಯಾಚಿಸಿತು. ಗಣೇಶ ತನ್ನ ಕರುಣೆಯಿಂದ ಇಲಿಯನ್ನು ತನ್ನ ವಾಹನವಾಗಿ ಸ್ವೀಕರಿಸಿದನು. ಇದರಿಂದ ಗಜಮುಖನ ಅಹಂಕಾರವು ಒಡಗೊಂಗಿತು ಮತ್ತು ಅವನು ಗಣೇಶನ ಸೇವಕನಾದನು. ಇಲಿಯ ಸಾಂಕೇತಿಕತೆ. ಗಣೇಶನ ವಾಹನವಾಗಿ ಇಲಿಯ ಆಯ್ಕೆಯು ಆಳವಾದ ತಾತ್ವಿಕ ಅರ್ಥವನ್ನು ಹೊಂದಿದೆ. ಇಲಿಯು ಸಾಮಾನ್ಯವಾಗಿ ಚಿಕ್ಕದಾದ, ತುಂಟಾಟಿಕೆಯ ಮತ್ತು ಕಾಡುವ ಜೀವಿಯಾಗಿ ಕಾಣಿಸುತ್ತದೆ. ಆದರೆ ಗಣೇಶನಂತಹ ದೊಡ್ಡ ದೇವರಿಗೆ ಇಲಿಯು ವಾಹನವಾಗಿರುವುದು ಒಂದು ಶಕ್ತಿಯುಕ್ತ ಸಂದೇಶವನ್ನು ನೀಡುತ್ತದೆ. ಇಲಿಯು ಮನುಷ್ಯನ ಮನಸ್ಸಿನಲ್ಲಿರುವ ಚಂಚಲತೆ, ಆಸೆಗಳು ಮತ್ತು ಅಜ್ಞಾನವನ್ನು ಸೂಚಿಸುತ್ತದೆ. ಗಣೇಶನು ಈ ಇಲಿಯನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುವುದು ಮನುಷ್ಯನು ತನ್ನ ಆಸೆಗಳನ್ನು ಮತ್ತು ಚಂಚಲ ಮನಸ್ಸನ್ನು ನಿಯಂತ್ರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಇಲಿಯು ತನ್ನ ಚಿಕ್ಕ ಗಾತ್ರದಿಂದಾಗಿ ಎಲ್ಲೆಡೆ ಸುಲಭವಾಗಿ ಓಡಾಡಬಹುದು. ಇದು ಗಣೇಶನಿಗೆ ಎಲ್ಲ ಕಡೆಗೂ ತಲುಪುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಇದರಿಂದ ಗಣೇಶನು ತನ್ನ ಭಕ್ತರಿಗೆ ಯಾವುದೇ ತೊಂದರೆ ಇರಲಿ ಅದನ್ನು ದೂರ ಮಾಡಲು ಸದಾ ಸಿದ್ಧನಿರುವನು ಎಂಬುದನ್ನು ತಿಳಿಸುತ್ತದೆ. ಗಣೇಶನ ಗುಣಗಳು ಮತ್ತು ಇಲಿಯ ಪಾತ್ರ. ಗಣೇಶನ ಗುಣಗಳಾದ ಬುದ್ಧಿ, ಶಾಂತಿ ಮತ್ತು ಕರುಣೆಯು ಇಲಿಯೊಂದಿಗಿನ ಅವನ ಸಂಬಂಧದಲ್ಲಿ ಪ್ರತಿಫಲಿತವಾಗುತ್ತದೆ. ಇಲಿಯು ತನ್ನ ಚುರುಕುತನದಿಂದ ಗಣೇಶನಿಗೆ ವಿಘ್ನಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ. ಒಂದು ಕಥೆಯಲ್ಲಿ ಗಣೇಶನು ತನ್ನ ಇಲಿಯ ಮೇಲೆ ಕುಳಿತು ಒಂದು ದೊಡ್ಡ ಪರ್ವತವನ್ನು ದಾಟಲು ಹೊರಟನು. ಆದರೆ ಇಲಿಯು ತನ್ನ ಚಿಕ್ಕ ಗಾತ್ರದಿಂದಾಗಿ ತೊಡಕಾಡಿತು. ಗಣೇಶನು ತನ್ನ ಶಕ್ತಿಯಿಂದ ಪರ್ವತವನ್ನು ಚಿಕ್ಕದಾಗಿಸಿದನು. ಇದರಿಂದ ಇಲಿಯು ಸುಲಭವಾಗಿ ದಾಟಿತು. ಈ ಕಥೆಯು ಗಣೇಶನ ವಿಘ್ನ ವಿನಾಶಕ ಗುಣವನ್ನು ಮತ್ತು ಅವನ ಭಕ್ತರಿಗೆ ಸಹಾಯ ಮಾಡುವ ಶಕ್ತಿಯನ್ನು ತೋರಿಸುತ್ತದೆ. ಇಲಿಯ ಜವಾಬ್ದಾರಿ. ಗಣೇಶನ ವಾಹನವಾದ ಇಲಿಯ ಹೆಸರು ಮೂಷಿಕಾಯಿ ಎಂದು ಕರೆಯಲಾಗುತ್ತದೆ. ಮೂಷಿಕನು ಗಣೇಶನ ಆದೇಶಗಳನ್ನು ಪಾಲಿಸುತ್ತಾನೆ ಮತ್ತು ಅವನ ಭಕ್ತರಿಗೆ ಸಂದೇಶವಾಹಕನಾಗಿ ಕೆಲಸ ಮಾಡುತ್ತಾನೆ. ಒಂದು ಕಥೆಯಲ್ಲಿ ಒಬ್ಬ ಭಕ್ತನಿಗೆ ಗಣೇಶನ ದರ್ಶನ ಬೇಕಾಗಿತ್ತು. ಆದರೆ ಅವನು ದೇವಾಲಯಕ್ಕೆ ತಲುಪಲು ಸಾಧ್ಯವಾಗಲಿಲ್ಲ. ಗಣೇಶನು ತನ್ನ ಇಲಿಯನ್ನು ಆ ಭಕ್ತನ ಬಳಿಗೆ ಕಳುಹಿಸಿದನು ಮತ್ತು ಇಲಿಯು ಭಕ್ತನಿಗೆ ಗಣೇಶನ ಆಶೀರ್ವಾದವನ್ನು ತಿಳಿಸಿತು. ಇದು ಗಣೇಶನ ಕರುಣೆ ಮತ್ತು ಇಲಿಯ ವಿಶ್ವಾಸಾರ್ಹತೆಯನ್ನು ತೋರಿಸುತ್ತದೆ. ತಾತ್ವಿಕ ಸಂದೇಶ. ಗಣಪತಿ ಮತ್ತು ಇಲಿಯ ಕಥೆಯು ಕೇವಲ ಒಂದು ಪುರಾಣ ಕಥೆಯಷ್ಟೇ ಅಲ್ಲ, ಬದಲಿಗೆ ಜೀವನದಲ್ಲಿ ಸಮತೋಲನ, ವಿನಮ್ರತೆ ಮತ್ತು ಬುದ್ಧಿಯ ಮಹತ್ವವನ್ನು ಕಲಿಸುತ್ತದೆ. ಗಣೇಶನ ದೊಡ್ಡ ರೂಪವು ಶಕ್ತಿ ಮತ್ತು ಜ್ಞಾನವನ್ನು ಸೂಚಿಸಿದರೆ, ಇಲಿಯ ಚಿಕ್ಕ ಗಾತ್ರವು ವಿನಮ್ರತೆ ಮತ್ತು ಚುರುಕುತನವನ್ನು ಸೂಚಿಸುತ್ತದೆ. ಈ ಎರಡು ಒಟ್ಟಿಗೆ ಸೇರಿ ಜೀವನದಲ್ಲಿ ಯಾವುದೇ ತೊಂದರೆಯನ್ನು ಎದುರಿಸಲು ಬೇಕಾದ ಶಕ್ತಿ ಮತ್ತು ಬುದ್ಧಿಯ ಸಮತೋಲನವನ್ನು ಕಲಿಸುತ್ತವೆ. ಗಣೇಶನ ಇಲಿಯು ತನ್ನ ಚಿಕ್ಕ ಗಾತ್ರದ ಹೊರತಾಗಿಯೂ ದೊಡ್ಡ ಕೆಲಸಗಳನ್ನು ಮಾಡಬಲ್ಲದು. ಇದು ನಮಗೆ ಗಾತ್ರ ಅಥವಾ ಸ್ಥಾನವಲ್ಲ, ಬದಲಿಗೆ ಉತ್ಸಾಹ ಮತ್ತು ನಿಷ್ಠೆಯೇ ಮುಖ್ಯ ಎಂಬುದನ್ನು ಕಲಿಸುತ್ತದೆ. ಗಣೇಶನ ಭಕ್ತರು ಈ ಕಥೆಯಿಂದ ಪ್ರೇರಣೆ ಪಡೆದು ತಮ್ಮ ಜೀವನದಲ್ಲಿ ಎದುರಾಗುವ ವಿಘ್ನಗಳನ್ನು ಜ್ಞಾನ ಮತ್ತು ಧೈರ್ಯದಿಂದ ಎದುರಿಸುತ್ತಾರೆ. ಉಪಸಂಹಾರ. ಗಣಪತಿ ಮತ್ತು ಇಲಿಯ ಕಥೆಯು ಒಂದು ಸರಳ ಕಥೆಯಂತೆ ಕಾಣಿಸಿದರೂ ಇದರಲ್ಲಿ ಆಳವಾದ ಜೀವನ ಪಾಠಗಳಿವೆ. ಇದು ನಮಗೆ ಕಲಿಸುವುದು ಏನೆಂದರೆ, ಶಕ್ತಿಯೊಂದಿಗೆ ವಿನಮ್ರತೆ, ಜ್ಞಾನದೊಂದಿಗೆ ಕರುಣೆ ಮತ್ತು ದೊಡ್ಡ ಗುರಿಗಳೊಂದಿಗೆ ಚಿಕ್ಕ ಕೆಲಸಗಳ ಮಹತ್ವವನ್ನು. ಗಣೇಶನ ಇಲಿಯು ಈ ಸಂದೇಶವನ್ನು ಸದಾ ನೆನಪಿಸುತ್ತದೆ ಮತ್ತು ಗಣೇಶನ ಭಕ್ತರಿಗೆ ಈ ಕಥೆಯು ಒಂದು ಮಾರ್ಗದರ್ಶಿಯಾಗಿದೆ. ಗಣಪತಿ ಬಪ್ಪ ಮೋರ್ಯ.